ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಡಾಕ್ಟರ್ ವಿಭಾಶ್ರೀ ಜಿಎನ್. ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷ, ಪಂಚಮಿ, ಉತ್ತರಾಭಾದ್ರ ನಕ್ಷತ್ರ, ದಿನಾಂಕ 3-8-2026 ಸೋಮವಾರ. ಮುಖ್ಯಾಂಶಗಳು: ನಶಾ ಮುಕ್ತ ಯುವ ಭಾರತ ಸಂಕಲ್ಪ ಅಭಿಯಾನ. ಸುದ್ದಿಯ ವಿವರ: ದೇಶದಲ್ಲಿ 38 ಕೋಟಿಗೂ ಅಧಿಕ ಯುವಜನರಿದ್ದು, ಯುವಜನಾಂಗ ಅಮಲು ಪದಾರ್ಥಗಳ ವ್ಯಸನಕ್ಕೆ ಬಲಿಯಾಗುವುದನ್ನು ತಪ್ಪಿಸುವುದು ಸಮಾಜದ ಹೊಣೆಯಾಗಿದೆ ಎಂದು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದರು. ಶ್ರೀ ಜೆಸಿಬಿಎಂ ಕಾಲೇಜಿನಲ್ಲಿ ನಶಾಮುಕ್ತ ಯುವ ಭಾರತ್ ಸಂಕಲ್ಪ ಅಭಿಯಾನ ಕಾರ್ಯಕ್ರಮವನ್ನು ಭಾನುವಾರ ಉದ್ಘಾಟಿಸಿ ಮಾತನಾಡಿದರು. ವಿಕಸಿತ ಭಾರತ ನಿರ್ಮಾಣಕ್ಕಾಗಿ ವ್ಯಸನ ಮುಕ್ತ ರಾಷ್ಟ್ರ ನಿರ್ಮಾಣವಾಗಬೇಕು. ಅಂಕಿಅಂಶದ ಪ್ರಕಾರ 7 ಕೋಟಿ ಯುವಜನರು ನಶೆ ವ್ಯಸನಕ್ಕೆ ಬಲಿಯಾಗಿದ್ದಾರೆ. ನಾನು ಜಾತಿ ಧರ್ಮವನ್ನು ಮೀರಿ ನನ್ನ ದೇಶವನ್ನು ಪ್ರೀತಿಸಬೇಕು ಎಂದರು. ಪ್ರಾಂಶುಪಾಲ ಡಾಕ್ಟರ್ ಸ್ವಾಮಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಯುವಜನರಿಗೆ ಮಾದಕ ವಸ್ತುವಿನ ಬಳಕೆಯಿಂದ ಭವಿಷ್ಯವೇ ಮಸುಕಾಗಲಿದೆ. ನಶೆಗೆ ಒಮ್ಮೆ ಬಲಿಯಾದರೆ ಜೀವನ ವ್ಯರ್ಥವಾದಂತೆ. ಈ ಬಗ್ಗೆ ಯುವಜನರು ಜಾಗರೂಕರಾಗಿರಬೇಕು ಎಂದರು. ಕಾರ್ಯಕ್ರಮದಲ್ಲಿ ಆಡಳಿತ ಮಂಡಳಿ ತ್ಯಾಗರಾಜ್, ಪುಷ್ಪಲಕ್ಷ್ಮೀನಾರಾಯಣ, ಟಿಟಿ ಕಳಸಪ್ಪ, ಶ್ರೀಮಠದ ಅಧಿಕಾರಿ ಸತೀಶ್, ಉಪನ್ಯಾಸಕರಾದ ವಿದ್ಯಾಧರ್, ವಸಂತ್ ಚೌಹಾಣ್, ಪಿಯು ಉಪ ಪ್ರಾಂಶುಪಾಲ ಎಜಿ ಪ್ರಶಾಂತ್, ಸಂತೋಷ್ ಕುಮಾರ್ ಇದ್ದರು. ತಾಲೂಕಿನಾದ್ಯಂತ ಆರ್ಭಟಿಸಿದ ಮುಂಗಾರು ಮಳೆ ಭಾನುವಾರವೂ ಮುಂದುವರೆದಿದ್ದು, ತುಂಗಾ ನದಿಯ ಪ್ರವಾಹ ಅಲ್ಪ ಮಟ್ಟಿನ ಇಳಿಕೆಯಾಗಿದ್ದರೂ ಬೈಪಾಸ್ ರಸ್ತೆಯಲ್ಲಿ ಪ್ರವಾಹ ಯಥಾಸ್ಥಿತಿಯಲ್ಲಿದೆ. ಸಂಜೆ ವೇಳೆಗೆ ಮಳೆಯ ಪ್ರಮಾಣದಲ್ಲಿ ಇಳಿಕೆಯಾಗಿದೆ. ಶನಿವಾರ ರಾತ್ರಿ ಹಾಗೂ ಭಾನುವಾರ ಬೆಳಗ್ಗೆ ಒಂದೇ ಸಮನೆ ಸುರಿದ ಮಳೆಯಿಂದ ಸಾಮಾನ್ಯ ಜನ ಜೀವನಕ್ಕೆ ಅಡ್ಡಿಯಾಗಿದ್ದಲ್ಲದೆ ಹಳ್ಳ ಕೊಳ್ಳಗಳು ತುಂಬಿ ಹರಿದವು. ಪಟ್ಟಣದ ಗಾಂಧಿ ಮೈದಾನಕ್ಕೆ ಪ್ರವಾಹದ ನೀರು ಹರಿದಿದ್ದು, ಗಾಂಧಿ ಮೈದಾನದಲ್ಲಿದ್ದ 40ಕ್ಕೂ ಹೆಚ್ಚು ಗೂಡಂಗಡಿಗಳನ್ನು ತೆರವುಗೊಳಿಸಲಾಗಿತ್ತು. ಪ್ರವಾಹದ ನೀರು ಮೈದಾನಕ್ಕೆ ಬಂದಿದ್ದರಿಂದ ವಾಹನ ನಿಲುಗಡೆ ಸಂಪೂರ್ಣ ಸ್ಥಗಿತಗೊಳಿಸಲಾಗಿತ್ತು. ಕೆವಿಆರ್ ರಸ್ತೆಯಲ್ಲೂ ಪ್ರವಾಹದ ನೀರು ಬಂದಿದ್ದು, ಸಂಚಾರ ನಿಲ್ಲಿಸಲಾಗಿತ್ತು. ಶ್ರೀಮಠದಲ್ಲಿ ಕೆಳ ಅಂತಸ್ತಿನ ಊಟದ ಹಾಲ್ಗೂ ನೀರು ಬಂದಿದ್ದು, ಪ್ರವೇಶ ನಿರ್ಬಂಧಿಸಲಾಗಿತ್ತು. ಪ್ರವಾಹ ಹೆಚ್ಚಾಗಿರುವ ಕಾರಣದಿಂದ ನದಿಗೆ ಸಾರ್ವಜನಿಕರ ಭೇಟಿಯನ್ನು ನಿರ್ಬಂಧಿಸಲಾಗಿತ್ತು. ಹಾನಿ: ವಿದ್ಯಾರಣ್ಯಪುರ ಗ್ರಾಮ ಪಂಚಾಯಿತಿ ಸಂಕ್ಲಾಪುರ ಮೇರಿಯವರ ಮನೆ ಧರೆ ಜರಿದು ಅಪಾಯ ಸ್ಥಿತಿ ತಲುಪಿದೆ. ಮೆಣಸೆ ಗ್ರಾಮ ಪಂಚಾಯಿತಿಯ ಮಸಿಗೆ ಗ್ರಾಮದ ಕೆರೆಮನೆ ಕೆಂಜಿಗೆರೆ ರಸ್ತೆಯಲ್ಲಿ ಗುಡ್ಡ ಕುಸಿದು ರಸ್ತೆ ಬಂದ್ ಆಗಿತ್ತು. ಕೆವಿಆರ್ ರಸ್ತೆಯ ಶೌಚಾಲಯಕ್ಕೆ ಹಾನಿಯಾಗಿತ್ತು. ಕಿಗ್ಗಾದಿಂದ ಸಿರಿಮನೆ ಜಲಪಾತಕ್ಕೆ ಸಂಪರ್ಕಿಸುವ ರಸ್ತೆಗೆ ಮರ ಬಿದ್ದು ಸಂಚಾರಕ್ಕೆ ಅಡಚಣೆಯಾಗಿತ್ತು. ಮೆಣಸೆ ಗ್ರಾಮ ಪಂಚಾಯಿತಿ ಕಿಕ್ರೆ ಸಂಪರ್ಕಿಸುವ ಕಿಕ್ರೆ ಹಳ್ಳದ ಸೇತುವೆ ಮೇಲೆ ಪ್ರವಾಹದ ನೀರು ಹರಿದು ಸಂಚಾರಕ್ಕೆ ಅಡ್ಡಿಯಾಗಿತ್ತು. ಪ್ರವಾಸಿಗರ ದಂಡು, ಟ್ರಾಫಿಕ್ ಜಾಮ್. ಶ್ರೀ ಶಾರದಾ ಪೀಠ ಜಗದ್ಗುರುಗಳು ಚಾತುರ್ಮಾಸ್ಯ ನಿರತರಾಗಿದ್ದು, ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಸಾವಿರಾರು ಭಕ್ತರು ಶ್ರೀಮಠಕ್ಕೆ ಆಗಮಿಸಿದ್ದು, ಪಟ್ಟಣದಲ್ಲಿ ವಾಹನ ಸಂಚಾರಕ್ಕೆ ಅಡ್ಡಿಯಾಗಿತ್ತು. ಜಾಹೀರಾತು: ಪಟ್ಟಣದ ವಾಗ್ದೇವಿ ಅಕಾಡೆಮಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ನಿಂದ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಆರಂಭಗೊಳ್ಳಲಿದೆ. ಆಸಕ್ತರು ಸಂಪರ್ಕಿಸಿ 9656540543. ಪ್ರಧಾನ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ, ಸಹಕಾರ ಕೆವಿ ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ಗುಡ್ಡೆ ತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸ್ಆಪ್ ಸಂಖ್ಯೆಯನ್ನು 9448843831ಕ್ಕೆ ವಾಟ್ಸ್ಆಪ್ ಮಾಡಿ. ವಂದನೆಗಳು.